ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಜಿಬಿಎ ಚುನಾವಣೆ ಮುಂದೂಡಿಕೆ ವಿಚಾರ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಜಿಬಿಎ ಚುನಾವಣೆ ಮಾಡೋಕೆ ಇಷ್ಟ ಇಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ನೀವೇನು ಮಾಡಿದಿರಿ? ಕಾಂಗ್ರೆಸ್ಗೆ ಸೋಲಿನ ಭಯ, ಅವತ್ತು ನಿಮಗೂ ಭಯ ಇತ್ತ, ಹೀಗಾಗಿ ಚುನಾವಣೆ ಮಾಡ್ತಿಲ್ಲ. ಅವತ್ತು ನೀವು ಮಾಡಲಿಲ್ವಾ? ಕುತಂತ್ರದಿಂದ ಜಿಬಿಎ ಚುನಾವಣೆಯನ್ನು ಮುಂದೂಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಚುನಾವಣೆಗೆ ಸಿದ್ಧ, ಗೆಲ್ಲೋದು ಬಿಜೆಪಿನೇ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಜಿಬಿಎ ಎಲೆಕ್ಷನ್ನಲ್ಲಿ ಸೋಲ್ತಿರಿ ಅನ್ನೋ ಭಯದಿಂದ ಪದೇ ಪದೇ ಮುಂದೂಡ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರಲ್ಲಿ ಈಗಾಗಲೇ ಟ್ಯಾಕ್ಸ್ಗಳನ್ನು, ಕರೆಂಟ್ ಬಿಲ್ ಇರ್ಬೋದು, ನೀರಿನ ಬಿಲ್ಲು, ಹಾಲಿನ ಬಿಲ್ಲು, ಆಲ್ಕೋಹಾಲ್ ಬಿಲ್ಲು, ಕಸದ ತೆರಿಗೆ ಎಲ್ಲ ಹಾಕಿ ಜನನ ಒಂದು ರೀತಿ ಸಾಯಿಸ್ಬಿಟ್ಟಿದ್ದಾರೆ ಎಲ್ಲರನ್ನೂ ಕೂಡ. ಈಗ ಎಲೆಕ್ಷನ್ ಮಾಡಿದ್ರೆ ಸೋಲ್ತಿರಿ ಅನ್ನೋ ಭಯದಿಂದ ಎಲೆಕ್ಷನ್ನ ಮುಂದೂಡ್ತಾ ಇದ್ದಾರೆ. ಅದರಿಂದ ಯಾವತ್ತೇ ಎಲೆಕ್ಷನ್ ಮಾಡಿದ್ರು ಕೂಡ ಇವ್ರು ಹಾಕಿರೋ ಟ್ಯಾಕ್ಸು, ಇವ್ರು ಮಾಡಿರೋ ಬೆಂಗಳೂರಿಗೆ ಅನ್ಯಾಯ, ಪಾಟ್ ಹೋಲ್ ಬಿದ್ದಿರೋ ಅಂಥದ್ದು, ಈಗ ನಾಟಕಕ್ಕೆ ಏನೋ ಫುಟ್ಪಾತ್ ತೆರವು ಅಂತ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಫುಟ್ಪಾತ್ ತೆರವು ಮಾಡಿದಾರೋ ಅಲ್ಲೆಲ್ಲ ಮಾರನೇ ದಿನ ಅಲ್ಲೇ ಹಾಕ್ಕೊಂಡಿದ್ದಾರೆ ಅಂಗಡಿ. ಎಲ್ಲೆಲ್ಲಿ ಕಾರು ತೆಗೆದು ಹಾಕಿದಾರೋ ಇನ್ನೊಂದು ಕಡೆ ಎಲ್ಲ ತಗೊಂಡೋಗಿ ಇನ್ನೊಂದು ರೋಡಲ್ಲಿ ಕಾರ್ ಹಾಕ್ಕೊಂಡಿದ್ದಾರೆ. ಇದೆಲ್ಲ ನಾಟಕ, ಇದು ಡೊಂಬರಾಟದ ಥರ ಇವರು ಮಾಡ್ತಾ ಇದ್ದಾರೆ ಅಷ್ಟೇ. ಇದಕ್ಕೆ ಬೆಂಗಳೂರು ಜನ ಏನು ತಲೆ ಕೆಡ್ಸ್ಕೊಳಲ್ಲ. ಬೆಂಗಳೂರು ಅಭಿವೃದ್ಧಿ ಆಗಬೇಕಾದ್ರೆ ಫಸ್ಟ್ ಇವರು ಈ ತೆರವಲ್ಲ, ಫಸ್ಟು ಪಾಟ್ವಾಲ್ಗಳು ಮುಚ್ಚಲಿ. ಪಾಟ್ವಾಲ್ ಮುಚ್ಚಿ ಜನಗಳಿಗೆ ಒಳ್ಳೇದು ಮಾಡಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಪ್ರಚಾರಕ್ಕೋಸ್ಕರ ಮಾಡ್ತಾರೆ. ಇದರಿಂದ ಅವರು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಜಿಬಿಎ ಎಲೆಕ್ಷನ್ ಯಾವತ್ತೇ ನಡೆದ್ರು ಬಿಜೆಪಿ ಗೆಲ್ತೈತೆ. ಇವತ್ತು ಮುಂದೂಡಿರೋದು ಕಾಂಗ್ರೆಸ್ನ ಕುತಂತ್ರ. ಈ ಜಿಬಿಎ ಎಲೆಕ್ಷನ್ನಲ್ಲಿ ಸೋಲ್ತಿರಿ ಅನ್ನೋ ಸೊ ಎಲ್ಲರೂ ಇದ್ದಾಗ ಅದನ್ನೇ ಮಾಡಿದ್ದೀರಾ ಮಾನ್ಯ ಅಶೋಕ್ ಅವರೇ. ನೀವು ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ಯಾರ್ಯಾರು ನಿಮಗೆ ಕೈ ಜೋಡಿಸಿದ್ರು, ಯಾರ್ಯಾರು ಫಂಡಿಂಗನ್ನು ಮಾಡಿದರು, ಯಾರ್ಯಾರು ಕೋರ್ಟಿಗೆ ಹೋಗುವಂಗೆ ಮಾಡಿದರು, ಕೋರ್ಟಲ್ಲಿ ಇದನ್ನು ವಾದ ಮಾಡಿಕೊಂಡು ಚುನಾವಣೆ ನಡೆದೇ ಇರೋಂಗೆ ಮಾಡಿದಂಥವ್ರು ಯಾರು ಎಲ್ಲ ಗೊತ್ತಿಲ್ವಾ ರಾಜ್ಯದ ಜನತೆ ಮುಂದೆ? ಎಲ್ಲ ಪಕ್ಷಗಳ ಶಾಸಕರು ಕೂಡ ಇನ್ವೆಸ್ಟ್ ಮಾಡಿ ವಕೀಲರಿಗೆ ದುಡ್ಡು ಕೊಟ್ಟು ಚುನಾವಣೆಯನ್ನು ಮುಂದಕ್ಕೆ ಹಾಕುವಂಥ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀರಾ.